ಈಗ ಹೊಸ ಪುಸ್ತಕದ ಪ್ರಕಾರ 9ನೇ ಅಧ್ಯಾಯ ವೃತ್ತಗಳು ಇದರ ಅಭ್ಯಾಸದ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಈಗ ನೋಡಿ, ಹೊಸ ಪುಸ್ತಕದಲ್ಲಿ 9.1 ಅಭ್ಯಾಸ 9.1ನಲ್ಲಿ 2 ಪ್ರಶ್ನೆಗಳು ಇವೆ. ಮೊದಲನೇದು, 2 ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳು ಸರ್ವಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ. ಸರ್ವಸಮ ವೃತ್ತಗಳ ಸಮಜಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಅಂತ ಇದೆ. 9.1ನಲ್ಲಿ 1ನೇ ಪ್ರಶ್ನೆ. ಇದರ ಉತ್ತರವನ್ನು ಯಾವ ರೀತಿ ಬರೀಬೇಕು, ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಈಗ ನೋಡಿ, ಹಳೆ ಒಂದು ಪಠ್ಯಕ್ರಮಕ್ಕೂ ಈಗಿನ ಪಠ್ಯಕ್ರಮಕ್ಕೂ ಸಾಕಷ್ಟು ಪಠ್ಯಕ್ರಮವನ್ನು ರೆಡ್ಯೂಸ್ ಮಾಡಲಾಗಿದೆ. ಆ ಪ್ರಕಾರ ನೀವು ಓದ್ಕೊಂಡು ಹೋಗಬೇಕು. ಈಗ ಅಭ್ಯಾಸ 9.1ನಲ್ಲಿರುವಂಥ 1ನೇ ಪ್ರಶ್ನೆ ನೋಡಿದ್ವಿ. ಇನ್ನು 2ನೇದು ನೋಡಿ, ಸರ್ವಸಮ ವೃತ್ತಗಳ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಗಳು ಪರಸ್ಪರ ಸಮ ಎಂದು ಸಾಧಿಸಿ ಅಂತ 2ನೇ ಪ್ರಶ್ನೆ ಇದೆ. ಅದರ ಉತ್ತರವನ್ನು ನೋಡಿ ಯಾವ ರೀತಿ ಬರೀಬೇಕು ಅನ್ನೋದು. ಚಿತ್ರ ಎಲ್ಲವನ್ನು ತುಂಬ ನೀಟಾಗಿ ಕೊಡಲಾಗಿದೆ ಇಲ್ಲಿ. ಅದನ್ನೆಲ್ಲ ಯಾವ ರೀತಿ ಬಿಡಿಸಬೇಕು ಅಂದರೆ ನಿಮಗೆ ಸಂಪೂರ್ಣ ಅಂಕಗಳು ದೊರೀತವೆ. ಈ ಯಾವ ರೀತಿ ನಾವು ಸಾಧಿಸಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತುಂಬ ನೀಟಾಗಿ ನೀಡಲಾಗಿದೆ. ಅದನ್ನು ನೀವು ನೋಡ್ಕೊಳ್ಳಿ. ಇನ್ನು ಅಭ್ಯಾಸ 9.2ದಲ್ಲಿ 6 ಲೆಕ್ಕಗಳಿವೆ. ಅವನ್ನು ಕೂಡ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ ನೋಡಿ. 9.2 ಅಭ್ಯಾಸ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳು ಪರಸ್ಪರ 2 ಬಿಂದುಗಳಲ್ಲಿ ಕತ್ತರಿಸುತ್ತವೆ. ಅವುಗಳ ಕೇಂದ್ರಗಳ ನಡುವಿನ ದೂರ 4 ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದ ಕಂಡುಹಿಡಿಯಿರಿ. ನೋಡಿ, ತುಂಬ ನೀಟಾಗಿ ಕೊಡಲಾಗಿದೆ. ಇನ್ನು 2ನೇ ಪ್ರಶ್ನೆಯಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ತಪ್ಪಾಗಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಆದರೆ ಅದು ನಿಜವಾಗಿ ಏನಾಗಬೇಕಾಗಿತ್ತು ಅನ್ನೋದನ್ನು ಇಲ್ಲಿ ಬರೆದು ಆ ಲೆಕ್ಕವನ್ನು ಬಿಡಿಸಿದ್ದಾರೆ. ಅದನ್ನು ಕೂಡ ನೋಡ್ಬೋದು. 2ನೇ ಲೆಕ್ಕ. ಪ್ರಶ್ನೆ ಅನುವಾದ ಮಾಡುವಲ್ಲಿ ತಪ್ಪಾಗಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಈಗ ಈ 2ನೇ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಯಾವ ರೀತಿ ಅದನ್ನು ಬಿಡಿಸ್ಬೇಕನ್ನೋದನ್ನು ನೋಡೋಣ. ನೋಡಿ, ಈ ರೀತಿ 2ನೇ ಪ್ರಶ್ನೆಯ ಸಾಧನೆಯನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಇದೇ ರೀತಿ 3ನೇ ಪ್ರಶ್ನೆ ನೋಡಿ, ಒಂದು ವೃತ್ತದ ಸಮಜಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಳೊಂದಿಗೆ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ. ಚಿತ್ರವನ್ನು ಯಾವ ರೀತಿ ಬಿಡಿಸ್ಬೇಕನ್ನೋದನ್ನು ನೋಡಿ. ನಿಮಗೆ ಫಾಸ್ಟ್ ಆದರೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು. 4ನೇ ಪ್ರಶ್ನೆ ಕೂಡ ನೋಡಿ, ಉತ್ತರವನ್ನು ಕೊಡಲಾಗಿದೆ. 5ನೇ ಪ್ರಶ್ನೆಯನ್ನು ಬಿಡಿಸಲಾಗಿದೆ ನೋಡಿ ಇಲ್ಲಿ. ತುಂಬ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬಿಡಿಸಲಾಗಿದೆ. ಇಲ್ಲಿ ಚಿತ್ರವನ್ನು ಕೂಡ ಹಾಕಿದ್ದಾರೆ ನೋಡಿ. ಇನ್ನು 6ನೇ ಪ್ರಶ್ನೆ, ಒಂದು ಕಾಲೋನಿಯಲ್ಲಿ 20 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವಿದೆ ಅಂತ ಪ್ರಾರಂಭ ಆಗಿದೆ ನೋಡಿ. ಆ ಒಂದು ಲೆಕ್ಕದ ಉತ್ತರವನ್ನು ಕೂಡ ನೋಡಿ. ಯಾವ ರೀತಿ ಚಿತ್ರವನ್ನು ಹಾಕಿಕೊಳ್ಬೇಕು ಅನ್ನೋದನ್ನು ನೋಡಿ ಇಲ್ಲಿ. ಈ ರೀತಿ ನೀವು ಪರೀಕ್ಷೆಯಲ್ಲಿ ಬಿಡಿಸಿದ್ದೇ ಆದರೆ ಪೂರ್ಣ ಅಂಕಗಳು ದೊರೀತವೆ ನಿಮಗೆ. ಇದೇ ರೀತಿ ನಾವು ನಿಮ್ಮ ಎಲ್ಲ ಗಣಿತದ, ವಿಜ್ಞಾನದ, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ವಿಷಯಗಳನ್ನು ಮಾಡ್ತಾಯಿದ್ದು ತಪ್ಪದೆ ನೋಡಿ. ವಿಡಿಯೋಗಳನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.